ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ 2006 ಮತ್ತು 7ನೇ ಸಾಲಿನಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರಿ ಆ ಹೆಣ್ಮಕ್ಳಿಗೆ ಇವಾಗ ಆ ಯೋಜನೆದು ಮೆಚುರಿಟಿ ಪೀರಿಯಡ್ ಮುಗಿದಿದೆ. ಸೊ ಇವಾಗ ಮೊದಲನೇ ಹಂತದಲ್ಲಿ ಹಣನೆಲ್ಲ ಜಮೆ ಮಾಡ್ತಾ ಇದ್ದಾರೆ. ಸೊ ಯಾವ್ಯಾವ ಜಿಲ್ಲೆಗಾಗಿದೆ, ನಿಮಗೆಲ್ಲ ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ನೋಡಿ. ಹಾಗೆ ಯಾರೆಲ್ಲ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರು ಅವ್ರಿಗೆಲ್ಲರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳಿದಂಗೆ 2006 ಹಾಗೆ 7ನೇ ಇಸ್ವಿನಲ್ಲಿ ಈ ಭಾಗ್ಯಲಕ್ಷ್ಮಿ ಯೋಜನೆ ಅನ್ನೋದು ಶುರುವಾಗಿದ್ದು, ಏನಪ್ಪ ಅಂತಂದರೆ ಹೆಣ್ಮಕ್ಳಿಗೆ ಆರ್ಥಿಕ ಭದ್ರತೆನ ಒದಗಿಸೋಕ್ಕೆ ಅಂದ್ಬಿಟ್ಟು ಈ ಯೋಜನೆನ ಶುರು ಮಾಡಿರೋದು. ಏನಿದೆ ಈ ಯೋಜನೆ ಅಂದರೆ, ಈ ಭಾಗ್ಯಲಕ್ಷ್ಮಿ ಯೋಜನೆ ಆವಾಗ ಏನಿತ್ತಂದರೆ, ಮೊದಲನೇ ಮಗು ಹೆಣ್ಮಗು ಅಥವಾ ಎರಡನೇ ಮಗು ಹೆಣ್ಮಗು ಆಗಿದೆ, ಒಂದು ಕುಟುಂಬದಲ್ಲಿ 2 ಹೆಣ್ಮಕ್ಳಿಗೆ ಈ ಯೋಜನೆಗೆ ಅಪ್ಲೈ ಮಾಡಿದ ಕೂಡಲೇ ಸರ್ಕಾರದಿಂದನೇ ಈ ಮಗುಗೆ ಇಷ್ಟು ಹಣ ಅಂತ ಡೆಪಾಸಿಟ್ ಮಾಡಿರ್ತಾರೆ. ಆ ಮಗುಗೆ 18 ವರ್ಷ ಆದಮೇಲೆ ಆ ಮಗುಗೆ ಬಡ್ಡಿ ಸಮೇತ ಮೆಚುರಿಟಿ ಅಮೌಂಟ್ನ ಖಾತೆಗಳಿಗೆ ನೇರವಾಗಿ ಡಿ.ಬಿ.ಟಿ ಮುಖಾಂತರ ಆಗುವಂಥದ್ದು. ಸೊ ಇವಾಗ ಯಾರೆಲ್ಲ ಸ್ಟಾರ್ಟಿಂಗಲ್ಲಿ ಈ ಯೋಜನೆಗೆ ಅಪ್ಲೈ ಮಾಡಿದ್ರಿ ಆ ಮಗುಗೆ ಇವಾಗ 18 ವರ್ಷ ಮೇಲೆ ಪಟ್ಟಿರೋದ್ರಿಂದ ಇವಾಗ ಈ ಯೋಜನೆದು ಮೆಚುರಿಟಿ ಅಮೌಂಟ್ ಏನಿದೆ ಆ ಹಣನ ಇವಾಗ ಮೊದಲನೇ ಹಂತದಲ್ಲಿ ಹಣನ ಜಮೆ ಮಾಡಿದ್ದಾರೆ. ಈಗ ನಾನು ಆಗಲೇ ಹೇಳ್ದಂಗೆ ಹಂತ ಹಂತವಾಗಿ ಜಮೆ ಮಾಡ್ಕೊತ ಬರ್ತಿದ್ದಾರೆ. ಈಗ ಆಲ್ರೆಡಿ ಹಾಸನಲ್ಲಿ ಕೆಲವು ಹೆಣ್ಮಕ್ಳಿಗೆ ಈಗ ಆಲ್ರೆಡಿ ಜಮೆ ಮಾಡಿದ್ದಾರೆ. ಎಷ್ಟು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವಾಗ ಆಲ್ರೆಡಿ 5834 ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರಿಗೆ ಆಲ್ರೆಡಿ ಜಮೆ ಆಗಿದೆ. ಇನ್ನು ಮಿಕ್ಕಿದ ಫಲಾನುಭವಿಗಳಿಗೂ ಕೂಡ ಹಂತ ಹಂತವಾಗಿ ಜಮೆ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಸ್ಟಾರ್ಟಿಂಗಲ್ಲಿ ಹಾಸನ ಜಿಲ್ಲೆಯಲ್ಲಿ ಯಾರ್ಯಾರೆಲ್ಲ ಅಪ್ಲೈ ಮಾಡಿದರೆ ಅದರಲ್ಲಿ ಕೆಲವರಿಗೆ ಜಮೆ ಆಗಿದೆ. ಇನ್ನು ಪ್ರತಿಯೊಂದು ಡಿಸ್ಟ್ರಿಕ್ಕಿಗೂ ಕೂಡ ಹಂತ ಹಂತವಾಗಿ ಜಮೆ ಮಾಡ್ಕೊತ ಬರ್ತಿದ್ದಾರೆ. ಇನ್ನು ಎಷ್ಟು ಜಮೆ ಆಗ್ತಾ ಇದೆ ಅಂತ ನೋಡೋದಾದರೆ, ಮೊದಲಿಗೆ ಯಾರೆಲ್ಲ 2006ರಿಂದ ಜುಲೈ 31, 2008 ಯಾರೆಲ್ಲ ಜನಿಸಿ ಈ ಯೋಜನೆಗೆ ಅಪ್ಲೈ ಮಾಡಿದ್ದೀರಾ ಅವ್ರುಗಳಿಗೆ ಮೊದಲನೇ ಹೆಣ್ಮಗುಗಾದರೆ 34,751 ರೂಪಾಯಿ ಬರುತ್ತೆ. ಹಾಗೆ ಎರಡನೇ ಮಗುಗಾದರೆ 40,069 ರೂಪಾಯಿ ಬರುತ್ತೆ. ಇದು ನಾನು ಆಗಲೇ ಹೇಳ್ದಂಗೆ 2006ರಿಂದ 2008 ಜುಲೈ 31ನೇ ತಾರೀಕುವರೆಗೂ. ನೆಕ್ಸ್ಟ್ ಆಗಸ್ಟ್ 1, 2008 ನಂತರ ಜನಿಸಿದ ಹೆಣ್ಮಕ್ಳು ಏನಾದರೂ ನೀವು ಈ ಯೋಜನೆಗೆ ಅಪ್ಲೈ ಮಾಡಿದ್ದೀರಾ ಅಂತಂದರೆ ನಿಮಗೆ 1 ಲಕ್ಷದವರೆಗೂ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಮೊದಲನೇ ಮಗು ಎರಡನೇ ಮಗು ಸೇರಿ ನಿಮಗೆ ಅಷ್ಟು ಬರುತ್ತೆ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇನ್ನು ನಿಮಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ, ನಿಮಗೆ ದುಡ್ಡು ಎಷ್ಟು ಬರ್ಬೋದು ಅಂತ ನೀವು ಕೇಳೋದಾದರೆ, 2006ರಿಂದ ಜುಲೈ 31, 2008 ಜನಿಸಿದ ಹೆಣ್ಮಕ್ಳೇ ನೀವೇನಾದ್ರು ಅಪ್ಲೈ ಮಾಡಿದ್ದೀರಾ ಅಂದರೆ ಒಂದೊಂದು ಹೆಣ್ಮಗು ಮೇಲೂ ಕೂಡ 10,000 ಸರ್ಕಾರದಿಂದ ಠೇವಣಿ ಅಂದರೆ ಡೆಪಾಸಿಟ್ ಮಾಡಿರ್ತಾರೆ. ಆ ಮಗುಗೆ 18 ವರ್ಷ ಆದಮೇಲೆ ಮೊದಲನೇ ಮಗುಗೆ ಬರುವಂಥದ್ದು 34,751 ರೂಪಾಯಿ ಬರುತ್ತೆ. ಹಾಗೆ ಎರಡನೇ ಮಗುಗೆ 40,069 ರೂಪಾಯಿ ಬರುತ್ತೆ. ನೆಕ್ಸ್ಟು ಆಗಸ್ಟ್ 1, 2008 ನಂತರ ಯಾವ್ಯಾವೆಲ್ಲ ಮಗು ಜನನಾಗಿ ಈ ಯೋಜನೆಗೆ ಅಪ್ಲೈ ಮಾಡಿರ್ತೀರಾ ಅವರಿಗೆ ಡೆಪಾಸಿಟ್ ಮಾಡಿರೋಂಥದ್ದು 19,300 ರೂಪಾಯಿ ಡೆಪಾಸಿಟ್ ಮಾಡಿರ್ತಾರೆ. ಸೊ 18 ವರ್ಷ ಆದಮೇಲೆ ನಿಮಗೆ ಮೆಚುರಿಟಿ ಅಮೌಂಟ್ ಬಂದಿರೋದು 1 ಲಕ್ಷದಷ್ಟು ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ 2021 ಹಾಗೆ 2022 ಸಾಲಿನಲ್ಲಿ ಈ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಏನಿದೆ ಇದನ್ನು ಪೋಸ್ಟ್ ಆಫೀಸ್ ಇದರಲ್ಲಿ ಕೊಲಾಬ್ರೇಷನ್ ಮಾಡಿಕೊಂಡು ಇದನ್ನು ಸುಕನ್ಯಾ ಸಮೃದ್ಧಿ ಯೋಜನೆ ಅಂದ್ಬಿಟ್ಟು ಈ ಯೋಜನೆನ ಈಗ ಶುರು ಮಾಡಿದ್ದಾರೆ. ನೀವು ಸಾಕಷ್ಟು ಕೇಳಿರ್ತೀರಾ ಸುಕನ್ಯಾ ಸಮೃದ್ಧಿ ಯೋಜನೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಕೂಡ ಈ ಯೋಜನೆಗೆ ಅಪ್ಲೈ ಮಾಡಿಸಿರ್ತಾರೆ. ಆ ಭಾಗ್ಯಲಕ್ಷ್ಮಿ ಇದ್ದಿದ್ದ ಯೋಜನೆನ ಇವಾಗ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿ ಕನ್ವರ್ಟ್ ಆಗಿರುವಂಥದ್ದು. ಯಾರೆಲ್ಲ ಈ ಯೋಜನೆಗೆ ಅಪ್ಲೈ ಮಾಡಿದ್ರಿ, ಯಾರಿಗೆಲ್ಲ ಅಕಸ್ಮಾತ್ ಅಮೌಂಟ್ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.